ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮನೆಗೆ ಬಂದಿದ್ದ ಅಶ್ವಿತಾ ಕೋಣೆ ಸೇರಿದ್ದಳು ನಿದ್ದೆ ಬಂದಿದೆ ಎಂದು. ಅನಿರುದ್ಧ್ ಕೊನೆಯಲ್ಲಿ ಹೇಳಿದ ಮಾತುಗಳು ಏಕೋ ಮನ ಕದಡಿದ್ದವು. ಅವ ಏನೇ ಆದರೂ ತನ್ನ ಪ್ರೀತಿ ಒಪ್ಪುತ್ತಿಲ್ಲವಲ್ಲ, ಅದೇ ಆತಂಕ ಅವಳಿಗೆ. ಅಲ್ಲದೆ ಅವನ ಗುಣ ನೋಡಿ ಅವಳಿಗೆ ಅವನ ಮೇಲಿನ ಪ್ರೀತಿ ಹೆಚ್ಚಾಗುತ್ತಿತ್ತೇ ವಿನಃ ಕಡಿಮೆ ಆಗಿರಲಿಲ್ಲ. ತನ್ನ ಆಸ್ತಿ ಅಧಿಕಾರದ ಬಗ್ಗೆ ಗೊತ್ತಿದ್ದರೂ ಚೂರೂ ಅದಕ್ಕೆ ಆಸೆ ಪಡದೆ ನೇರವಾಗಿ ಪ್ರೀತಿ ನಿರಾಕರಿಸಿದ್ದನಲ್ಲ ಅನಿರುದ್ಧ್. ಅದೇ ಅವಳಿಗೆ ಇಷ್ಟವಾಗಿದ್ದು. ಹಾಗಾಗಿ ಅವನನ್ನು ಪಡೆಯಬೇಕೆಂಬ ಹಠ ಇನ್ನೂ ಹೆಚ್ಚಾಗಿತ್ತವಳಿಗೆ. ಆದರೆ ಹೇಗೆ? ದಾರಿಯೇ ತಿಳಿಯುತ್ತಿಲ್ಲವಲ್ಲ. ಆದರೂ ಬಿಡುವುದಿಲ್ಲ ಹುಡುಗಿ. ಹೇಗೆ ಒಪ್ಸೋದು ಈ ಅನಿರುದ್ಧನ? ನನಗೇನು ಕಡಿಮೆ ಆಗಿದೆ ಅಂತ ನನ್ನನ್ನು ರಿಜೆಕ್ಟ್ ಮಾಡ್ತಿದ್ದಾರೆ. ಇವರು ನನ್ನ ಪ್ರೀತಿ ಒಪ್ಕೊಂಡ್ರೆ ನಾನೇ ದೊಡ್ಡಪ್ಪನ ಹತ್ರ ಮಾತಾಡ್ತೀನಿ. ಖಂಡಿತ ಅವರು ಒಪ್ಪದೇ ಇರೋದಿಲ್ಲ. ಆದರೆ ಈ ಮನುಷ್ಯನೇ ಒಪ್ತಿಲ್ವಲ್ಲ. ದೊಡ್ಡಪ್ಪನಿಗೆ ಹೇಳಿದ್ದೀನಿ ಅಂತ ನನಗೆ ಹೆದರಿಸ್ತಾರೆ ಎಂದುಕೊಂಡವಳು ಯೋಚನೆ ಮಾಡುತ್ತಾ ಕುಳಿತಳು. ಅನಿರುದ್ಧ್ ಬಗ್ಗೆಯೇ ಯೋಚಿಸುತ್ತಾ ಕ್ಷಣಗಳು ಉರುಳಿದಾಗ, ಎಸ್, ನಾಳೆ ಅವ್ರ ಮನೆಗೆ ಹೋಗ್ತೀನಿ. ಅವ್ರ ತಾಯಿ ಹತ್ರ ಇದ್ರ ಬಗ್ಗೆ ಮಾತಾಡಿದ್ರೆ ನನಗೆ ಏನಾದರೂ ಸಹಾಯ ಆಗುತ್ತಾ ಅಂತ ನೋಡ್ತೀನಿ. ತಾಯಿ ಮಗ ಇಬ್ಬರೇ ಅಲ್ವಾ ಅವರು ಇರೋದು. ಅವ್ರ ತಾಯಿ ಹತ್ರ ಒಂದ್ಸರಿ ರಿಕ್ವೆಸ್ಟ್ ಮಾಡ್ಕೋತೀನಿ ಎಂದು ನಿರ್ಧರಿಸಿದವಳು ಮೇಲೆದ್ದಾಗ, ಅಮ್ಮ ಎಂದು ಕೂಗಿದ ಅಥರ್ವನ ಧ್ವನಿ ಕೇಳಿತು. ಇವನ್ಯಾಕೆ ಇಷ್ಟೊಂದು ಜೋರಾಗಿ ಕೂಗ್ತಿದ್ದಾನೆ ಎಂದುಕೊಳ್ಳುತ್ತಾ ಕೆಳಗಿಳಿದು ಬಂದಳು. ಅಮ್ಮ ಅಮ್ಮ ಎಂದು ಕರೆಯುತ್ತಾ ನಿಂತಿದ್ದ ಅಥರ್ವ್ ಹಾಲ್ನಲ್ಲಿ. ಅಭಿ ಆಗ ತಾನೇ ಒಳಬಂದ. ಇಬ್ಬರೂ ಪಬ್ನಿಂದ ಮನೆಗೆ ಬಂದಿದ್ದರು ನೇರವಾಗಿ. ಶರಾವತಿಯವರ ಕೋಣೆಯಿಂದ ಹೊರಬಂದ ಪೂರ್ಣರವರು, ಏನಾಯ್ತೋ, ಯಾಕೆ ಹಾಕಿ ಕೂಗ್ತಿದೀಯಾ? ಇಲ್ಲೇ ಇದ್ದೀನಿ ನಾನು ಎಂದರು ಮುಂದೆ ಬಂದು. ಅಣ್ಣ ಕುಡ್ದಿದ್ದಾನೆ ಅಂತ ಅಲ್ವಾ ನಿಮಗೆ ಅನುಮಾನ ಇರೋದು? ಅವನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ ನಿಮಗೆ ಎಂದು ಕೇಳಿದ ಕೋಪದಿಂದ. ಹಿಂದೆ ಬಂದ ಅಭಿಯನ್ನು ನೋಡಿದರೂ ಪೂರ್ಣ ಮಾತನಾಡದೆ. ಮಗನ ಮೇಲೆ ಕೈ ಮಾಡಿದ್ದರ ಸಂಕಟ ಒಡಲಲ್ಲಿ ಇತ್ತು. ಕೋಪವೂ ಕಡಿಮೆಯಾಗಿತ್ತು. ಅವರ ಮಮತೆ ಅರಿತ ಅಭಿ, ಅಥರು, ನಾನು ಮಾತಾಡ್ತೀನಿ, ನೀನು ಸುಮ್ಮನಿರು ಎಂದ. ಇವ ಪೂರ್ಣರವರ ಜೊತೆ ಜೋರು ಮಾತನಾಡುವವನಲ್ಲ. ಭಾರ್ಗವ್ ಬೆಳಗ್ಗೆ ಯಾರಿಗೂ ಹೆದರಬೇಡ ಎಂದಿದ್ದರು ನಿಜ. ಹಾಗೆಂದು ಅವರ ಪ್ರೀತಿಗೆ ಕರಗದೆ ಇರುವವನಲ್ಲ. ಅಮ್ಮ ಎಂದ ಮುಂದೆ ಬಂದು. ಅಶ್ವಿತಾ, ಅಮೃತ ಮತ್ತು ಶರಾವತಿ ಅಜ್ಜಿಯೂ ಅಲ್ಲಿಗೆ ಬಂದರು. ಅವನ ಕೂಗಿಗೆ ಪ್ರತಿಕ್ರಿಯಿಸಲು ಮನ ಹಾತೊರೆದರೂ ಸುಮ್ಮನೆ ನಿಂತರು ಪೂರ್ಣ ಮುನಿಸಿನ ನಾಟಕ ತೋರುತ್ತಾ. ಅವರ ಸನಿಹ ಬಂದ ಅಭಿ, ಅಮ್ಮ ನಾನು ಕುಡ್ದಿಲ್ಲ. ನಿನ್ನೆ ನಮಗೆ ಸರ್ವ್ ಮಾಡ್ತಿದ್ದ ಹುಡುಗ ಮಿಸ್ಟೇಕಾಗಿ ಯಾರಿಗೋ ಕೊಡಬೇಕಿದ್ದ ಗ್ಲಾಸ್ನ ನನಗೆ ಕೊಟ್ಟಿದ್ದಾನೆ. ನಾನು ಗೊತ್ತಾಗದೆ ಸುಮ್ಮನೆ ಕುಡ್ದಿದ್ದೀನಿ ಎಂದ ಅವರನ್ನೇ ನೋಡುತ್ತಾ. ಸುಳ್ಳಾಡಿದ ಆ ವಿಷಯವನ್ನು ಅಲ್ಲಿಗೆ ಮುಗಿಸಬೇಕೆಂಬ ಯೋಚನೆಯಿಂದ. ನಿಮಗೆ ಯಾರು ಹೇಳಿದ್ರು? ಮನ ಸೋತಿತ್ತು ಮಕ್ಕಳ ಮೇಲಿನ ಪ್ರೀತಿಯಿಂದ ಅವರಿಗಾಗಲೇ. ನಾವೇ ಇಬ್ಬರು ಖುದ್ದಾಗಿ ಬಾರ್ಗೆ ಹೋಗಿ ಕೇಳಿದ್ದಲ್ದೆ CCTV ಫೋಟೇಜ್ ನೋಡ್ಕೊಂಡು ಬಂದಿದ್ದೀವಿ ಎಂದ ಅಥರು ಒರಟಾಗಿಯೇ. ಅಥರು, ಅಮ್ಮನ ಜೊತೆ ಹಾಗೆ ಮಾತಾಡ್ಬೇಡ ಎಂದ ಅಭಿ. ಮತ್ತೆ ಹೇಗೆ ಮಾತಾಡಬೇಕು? ನಿನ್ನ ತಪ್ಪಿಲ್ಲ ಅಂದರೂ ನಿನ್ನ ಮೇಲೆ ನಂಬಿಕೆ ಇಡದೆ ನಿನಗೆ ಹೊಡೆದಿದ್ದು ತಪ್ಪಲ್ವಾ ಎಂದ ಮುನಿಸಲ್ಲೇ. ಅಭಿಗೋಸ್ಕರ ತನ್ನ ತಾಯಿಯ ವಿರುದ್ಧವೂ ಹೋಗಲು ಸಿದ್ಧನವ. ಹೌದು, ನಾನು ಇದರಲ್ಲಿ ಅಥರ್ವನಿಗೆ ಸಪೋರ್ಟ್ ಮಾಡೋದು ಎಂದಳು ಅಶ್ವಿತಾ ಅಥರ್ವನ ಪಕ್ಕದಲ್ಲಿ ಬಂದು ನಿಂತು. ಅವಳು ಅವರು ಹೇಳಿದ್ದನ್ನೇ ನಂಬಿದ್ದಳು. ನೀನು ತಪ್ಪು ಮಾಡಿದ್ಯಾ ಪೂರ್ಣ, ಅದು ನಿನಗೂ ಗೊತ್ತು ಎಂದರು ಶರಾವತಿ ಅಜ್ಜಿ ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾ. ಅದು ಪೂರ್ಣರವರಿಗೂ ಅರ್ಥವಾಗಿತ್ತಲ್ಲ. ತಡವಿಲ್ಲದೆ ಅವರ ಕಣ್ತುಂಬಿದವು. ಅಭಿಯನ್ನು ನೋಡುತ್ತಾ, ಸಾರಿ ಅಭಿ ಎಂದವರೇ ಅವನನ್ನು ಅಪ್ಪಿದರು. ಸಾರಿ ಕೇಳ್ಬಿಡಿ ಅಮ್ಮ ನೀವು ಎಂದ ಅವರನ್ನು ಬಳಸಿ. ಅದೇ ಸಮಯಕ್ಕೆ ಒಳಬಂದ ಭಾರ್ಗವರವರು ಅವರಿಬ್ಬರನ್ನು ನೋಡಿ, ಅಮ್ಮ ಮಗನ ಸೆಂಟಿಮೆಂಟ್ ಶುರುವಾಗಿದೆ ಇಲ್ಲಿ ಎಂದರು.
ಹಾಂ ದೊಡ್ಡಪ್ಪ, ನಿಮ್ಮ ಈ ಶುಗರ್ಲೆಸ್ ಮಾಡೋ ತಪ್ಪಿಗೆಲ್ಲ ನನ್ನ ತಮ್ಮ ಏಟು ತಿನ್ನಬೇಕು. ನೀವು ನಿಮ್ಮ ಶುಗರ್ಲೆಸ್ನ ಸ್ವಲ್ಪ ನೋಡ್ಕೊಳ್ಳಿ ಎಂದಳು ಅಶು. ಅವಳಿಗಿನ್ನೂ ಪೂರ್ಣರವರ ಮೇಲೆ ಹುಸಿ ಮುನಿಸು. ಅಶು, ಮುಗಿತಲ್ವ ಈಗ ಎಲ್ಲ, ಮತ್ತೆ ನಿನ್ನ ಕೊಂಕು ಎಂದರು ಅಮೃತ. ನನ್ನ ತಮ್ಮ ಸಾಧು ಇದ್ದಾನೆ ಅಮ್ಮ, ಅದಕ್ಕೆ ಇವ್ರು ಮಾಡೋ ತಪ್ಪನ್ನೆಲ್ಲ ಕ್ಷಮಿಸ್ಬಿಡ್ತಾನೆ. ಅದೇ ನನ್ನ ದೊಡ್ಡಪ್ಪ ಆಗಿದ್ರೆ ಎಂದಳು ಪೂರ್ಣರನ್ನೇ ಓರೆಗಣ್ಣಿನಿಂದ ನೋಡುತ್ತಾ. ಅವರನ್ನು ಛೇಡಿಸುವ ಅವಕಾಶ ಬಿಡುವುದಿಲ್ಲ ಇವಳು. ನಾನಾಗಿದ್ರೆ ಅಭಿಗೆ ಕೊಟ್ಟ ಏಟು ಅವಳು ಕೆನ್ನೆಗೆ ಬೀಳುತ್ತಿತ್ತು ಅಷ್ಟೇ ಎಂದರು ಭಾರ್ಗವ್ ಅವಳ ಮಾತು ಪೂರ್ತಿಗೊಳಿಸುವಂತೆ. ಅವರೆಲ್ಲರ ಮಾತು ಕೇಳುತ್ತಾ ತಲೆ ತಗ್ಗಿಸಿ ನಿಂತಿದ್ದ ಪೂರ್ಣರವರು ಕಣ್ಣೊರೆಸಿಕೊಂಡರು. ಅವರ ಅಳು ನೋಡಿ ಸಾಕು ಸಾಕು, ಎಲ್ಲರೂ ಅಮ್ಮನಿಗೆ ಬೈಯೋದೇ ಆಯಿತು ಎಂದ ಅಭಿ ಅವರ ಪರ ನಿಂತು. ನೋಡಿ ದೊಡ್ಡಪ್ಪ, ನಾವು ಇವನ ಪರವಾಗಿ ಮಾತಾಡಿದ್ರೆ ಇವನು ಅವನ ಅಮ್ಮನ ಪರವಾಗಿ ಮಾತಾಡ್ತಾನೆ ಎಂದಳು ಅಶ್ವಿತಾ ಅಭಿಯನ್ನು ಕೋಪದಿಂದ ನೋಡುತ್ತಾ. ಅವನ ಬಗ್ಗೆ ನಿನಗೆ ಗೊತ್ತಿದೆಯಲ್ಲ ಅಶು, ಆ ಶುಗರ್ಲೆಸ್ ಮೇಲೆ ಹಿಡಿ ಪ್ರೀತಿ ಜಾಸ್ತಿ ಅವನಿಗೆ ಎನ್ನುತ್ತಾ ಸೋಫಾದಲ್ಲಿ ಕುಳಿತರು ಭಾರ್ಗವ್. ನನ್ನ ತಪ್ಪಾಗಿದೆ, ನಾನು ಸಾರಿ ಕೇಳಿದ್ದೀನಿ. ನನಗೆ ಡ್ರಿಂಕ್ಸ್ ಅಂದ್ರೇ ಆಗೋದಿಲ್ಲ. ನಿಮಗೆ ಅಂಟಿದ್ದು ಚಟ ಬಿಡಿಸೋದಕ್ಕೆ ನನ್ನಿಂದ ಆಗಲಿಲ್ಲ. ಅದು ಮಕ್ಕಳಿಗೂ ರೂಢಿ ಆಗಬಾರ್ದು ಅಂತ ಅಂದ್ಕೊಂಡೆ ಅವರನ್ನು ಬೆಳೆಸಿದ್ದೀನಿ. ನಿನ್ನೆ ಇವನು ಕುಡ್ದಿದ್ದನ್ನು ನೋಡಿ ಕೋಪ ಬಂದುಬಿಡ್ತು, ಅದಕ್ಕೆ ಹೊಡೆದು ಬಿಟ್ಟೆ. ಮಗುವಂತೆ ತಪ್ಪೊಪ್ಪಿಕೊಂಡರು ಪೂರ್ಣ ಎಲ್ಲರ ಮುಂದೆ. ನನಗಿರೋ ಚಟ ನನ್ನ ಮಕ್ಕಳಿಗೆ ಬಂದಿಲ್ವೇ, ಹಾಗೇ ನಾನು ಆ ಚಟನ ಕಡಿಮೆ ಮಾಡಿದ್ದೀನಿ. ನನ್ನ ಮಕ್ಕಳು ನನ್ನ ಹಾಗಿದ್ದರೂ ಇದೊಂದು ವಿಷಯದಲ್ಲಿ ಅವರು ನನ್ನ ಥರ ಅಲ್ಲ ಎಂದರು ಭಾರ್ಗವ್. ಅಣ್ಣ ತಪ್ಪು ಮಾಡೋದಿಲ್ಲ ಅಮ್ಮ, ಅವನ ಮೇಲೆ ನಂಬಿಕೆ ಇಡಿ. ಕ್ಷಣ ನಾನು ನಿಮ್ಮ ಮಾತು ತಪ್ಪಬಹುದು, ಆದರೆ ಅಣ್ಣ ಸಾಧ್ಯನೇ ಇಲ್ಲ ಎಂದ ಅಥರ್ವನ ಧ್ವನಿ ಈಗ ಇಳಿದಿತ್ತು. ಅಶು, ನಿನ್ನ ತಮ್ಮನ ಹತ್ರ ಸಾರಿ ಕೇಳಿದ್ದೀನಿ. ಈಗಲಾದರೂ ನನ್ನ ಮೇಲಿನ ಕೋಪ ಬಿಡಿ, ನೀನು ನಿನ್ನ ದೊಡ್ಡಪ್ಪ ಕೇಳಿದರು ಪೂರ್ಣ ಅವರಿಬ್ಬರನ್ನು ನೋಡುತ್ತಾ. ಅವರ ಮುದ್ದು ಮಾತಿಗೆ ಕೋಪ ಬಿಟ್ಟ ಅಶ್ವಿತಾ ಅವರನ್ನು ಕಾಡುವ ಸಲುವಾಗಿ ಭಾರ್ಗವರನ್ನು ನೋಡುತ್ತಾ, ದೊಡ್ಡಪ್ಪ ಕ್ಷಮಿಸೋಣವಾ ನಿಮ್ಮ ಶುಗರ್ಲೆಸ್ನ, ಅಥವಾ ಶಿಕ್ಷೆ ಕೊಡೋಣವಾ ಎಂದು ಕೇಳಿದಳು. ಶಿಕ್ಷೆ ಕೊಡೋಣ ಅಶು ಎಂದರು ಭಾರ್ಗವ್. ಈ ಇಬ್ಬರೂ ಒಟ್ಟುಗೂಡಿದರೆ ಪೂರ್ಣರವರ ಜೀವ ತಿನ್ನುವವರೇ. ಏಯ್, ಏನೇ ಅದು ಶಿಕ್ಷೆಯಲ್ಲ ಅಂದ್ಕೊಂಡು ನಿನ್ನ ದೊಡ್ಡಮ್ಮನಿಗೆ ಶಿಕ್ಷೆ ಕೊಡುವಷ್ಟು ದೊಡ್ಡವಳ ನೀನು ಗದರಿದರು ಅಮೃತ. ಪೂರ್ಣರವರ ಪಕ್ಕದಲ್ಲಿ ಬಂದು ಅವರ ಹೆಗಲು ಬಳಸಿದ ಅಶ್ವಿತಾ, ಹೌದು, ಈ ನನ್ನ ಪೂರ್ಣಮ್ಮ ನನಗೆ ದೊಡ್ಡಪ್ಪನಿಗೆ ಈಗ ತಿನ್ನೋದಕ್ಕೇನಾದರೂ ಮಾಡಿಕೊಡ್ಬೇಕು, ಅದೇ ಅವ್ರಿಗೆ ಶಿಕ್ಷೆ ಎಂದಳು ಪ್ರೀತಿಯಿಂದ. ಅಷ್ಟೇ ತಾನೇ, ಮಾಡಿಕೊಡ್ತೀನಿ ಬಿಡು ಎಂದರು ಪೂರ್ಣ ಕಣ್ಣೊರೆಸಿಕೊಂಡು. ಅವರಿಗಷ್ಟೇ ಅಲ್ಲ, ನಮಗೂ ಮಾಡಿಕೊಡು. ಅಣ್ಣ ನೀನು ಮಾತಾಡ್ತಿಲ್ಲ ಅಂತ ಊಟನೂ ಮಾಡಿಲ್ಲ, ಬೆಳಗ್ಗೆನೂ ತಿಂಡಿ ತಿಂದಿಲ್ಲ ಅವನು, ನಾನು ಊಟ ಮಾಡಿಲ್ಲ ಎಂದ ಮಗುವಂತೆ. ಹೌದಾ ಅಭಿ ಕೇಳಿದರು ಮಗನನ್ನು ನೋಡುತ್ತಾ. ಅವ ಮಾತನಾಡುವ ಮೊದಲೇ, ನೋಡಿ ಅವನಿಗಷ್ಟೇ ಕೇಳ್ತೀರಾ ನಾಟಕದ ಸೋಗು ಮಾಡಿದ ಅಥರು. ನೀನು ಬೆಳಗ್ಗೆ ತಿಂಡಿ ತಿಂದಿದ್ದೀಯಾ, ಅವನು ತಿಂದಿಲ್ಲ ಎಂದವರು ಭಾರ್ಗವರನ್ನು ನೋಡುತ್ತಾ. ಮಧ್ಯಾಹ್ನ ನೀವಷ್ಟೇ ಊಟ ಮಾಡಿದ್ರೇನು, ಮಕ್ಕಳನ್ನ ಕರ್ಕೊಂಡು ಊಟ ಮಾಡಬೇಕು ಅಂತ ಅನಿಸ್ಲಿಲ್ವ ನಿಮಗೆ ಜೋರು ಮಾಡಿ ಕೇಳಿದರು. ಏಯ್ ಶುಗರ್ಲೆಸ್, ತಪ್ಪು ಮಾಡಿದ್ದು ನೀನು ಮಾತಾಡ್ತಿಲ್ಲ ಅಂತ ಊಟ ಬಿಟ್ಟಿದ್ದು ಅವನು, ನನಗೆ ಯಾಕೆ ಜೋರು ಮಾಡ್ತೀಯಾ? ಮಧ್ಯಾಹ್ನ ಊಟ ಅಂತ ಕೇಳಿದ್ರೆ ಆಗಿದೆ ಅಪ್ಪ ಅಂದಿದ್ದು ಅವನೇ, ಬೇಕಾದರೆ ಕೇಳು ಎಂದರು ಕಣ್ಸನ್ನೆ ಮಾಡುತ್ತಾ. ಪೂರ್ಣ ಅಭಿಯ ಮುಖ ನೋಡಿದರು. ನೀವು ನನ್ನ ಜೊತೆ ಮಾತಾಡಿರಲಿಲ್ವಲ್ಲ ಅಮ್ಮ, ಅದಕ್ಕೆ ಊಟ ಮಾಡೋಕ್ಕೆ ಮನಸ್ಸಿರಲಿಲ್ಲ ಎಂದ. ನನ್ನ ಕೋಪ ನಿನ್ನ ಮೇಲೆ ಸ್ವಲ್ಪ ಹೊತ್ತಷ್ಟೇ, ನೀನು ಹೀಗೆ ಊಟ ಬಿಟ್ಟಿರಬೇಡ ಅಭಿ. ಈಗ ಫ್ರೆಶ್ ಆಗಿ ಬನ್ನಿ, ಹೋಗಿ ಇಬ್ಬರು, ಏನಾದರೂ ಬಿಸಿ ಬಿಸಿಯಾಗಿ ಮಾಡ್ತೀನಿ ಎಂದರು. ಸರಿ ಅಮ್ಮ ಎಂದವ ಮೆಟ್ಟಿಲತ್ತ ನಡೆದ. ಅವನ ಜೊತೆಯೇ ನಡೆದ ಅಥರು. ಅಣ್ಣ ನೀನು ಹ್ಞೂ ಅನ್ನು, ನಾನು ಆ ಹುಡುಗಿ ಜಾತಕ ತೆಗಿತೀನಿ ಎಂದ ಸಣ್ಣ ಧ್ವನಿಯಲ್ಲಿ. ಬೇಡ ಅಂತ ಹೇಳಿದ್ನಲ್ಲ, ಬೇಡ ಅಷ್ಟೇ, ನಾನೇ ನೋಡ್ಕೋತೀನಿ ಅವಳನ್ನು ಮೆಟ್ಟಿಲು ಹತ್ತುತ್ತಾ ಎಂದ ಅಭಿ. ಅಥರು ಮಾತನಾಡಲಿಲ್ಲ. ಇಬ್ಬರೂ ತಮ್ಮ ತಮ್ಮ ಕೋಣೆಗೆ ಹೊಕ್ಕರು. ಅಥರು ಫ್ರೆಶ್ ಆಗುವ ಮೊದಲು ಮಂಚಕ್ಕೆ ಬಿದ್ದವ ವೈಭವಿಗೆ ಕರೆ ಮಾಡಿದ. ಬೆಳಗ್ಗೆಯಿಂದ ಅವಳ ಜೊತೆ ಮಾತನಾಡಿರಲಿಲ್ಲವಲ್ಲ, ಅವಳ ಜೊತೆ ಮಾತನಾಡುವ ಪ್ರೀತಿಯ ಮಾತುಗಳು ಅವನ ಮನ ತಣಿಸುವುದು ಯಾವಾಗಲೂ.
ಇತ್ತ ಕೋಣೆಗೆ ಬಂದು ಮುಖ ತೊಳೆದು ಕನ್ನಡಿಯ ಮುಂದೆ ನಿಂತ ಅಭಿಗೆ ಯಶಸ್ವಿನಿಯ ಮೇಲೆ ಕೋಪ ಉಕ್ಕಿತ್ತು. ಅವಳೇ ಅಲ್ಲವೇ ಮನೆಯವರ ಮನ ಬೇಸರಿಸಲು ಕಾರಣವಾಗಿದ್ದು? ಅದು ಅವನಿಗೆ ಅಸಹನೀಯ. ಅಮ್ಮ ನನ್ನ ಕೆನ್ನೆಗೆ ಹೊಡೆದ್ರು ಅನ್ನೋದಕ್ಕಿಂತ ನನ್ನ ಕುಟುಂಬದವರಿಗೆ ಬೇಸರ ಮಾಡಿದೆ ಅಲ್ವಾ? ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನಾನು, ಹುಡುಕ್ತೀನಿ ನಿನ್ನನ್ನು, ಇನ್ನೂ ನಿನಗೆ ಕೆಟ್ಟ ಟೈಮ್ ಶುರು ಎಂದು ತನ್ನಲ್ಲೇ ನಿರ್ಧರಿಸಿದವ ಫೋನ್ ಹಿಡಿದು ಕಿಶೋರ್ ಎಂಬ ಹೆಸರಿಗೆ ಕರೆ ಮಾಡಿದ. ಹಲೋ ಕಿಶೋರ್, ನನಗೆ ಒಬ್ಬರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು, ಕಾರ್ ನಂಬರ್ ತಗೋ ಎಂದವ ಯಶಸ್ವಿನಿಯ ಕಾರ್ ನಂಬರ್ ಹೇಳಿದ ಅವನಿಗೆ. ಅವಳನ್ನು ಮೊದಲು ಭೇಟಿಯಾದ ದಿನವೇ ಅವಳ ಕಾರ್ ನಂಬರ್ ತಿಳಿದಿದ್ದ ಅವ. ಓಕೆ ಎಂದ ಅವ ಕಾಲ್ ಕಟ್ ಮಾಡಿದ. ಕಿಶೋರ್ ಅಭಿರಾಮ್ನ ಗೆಳೆಯ. ಇಂತಹ ಕೆಲಸಗಳಿಗೆ ಹೆಚ್ಚಾಗಿ ಅವನೇ ಸಹಾಯ ಮಾಡುತ್ತಿದ್ದ ಇವನಿಗೆ. ಕೆಲವೊಂದು ವಿಷಯಗಳನ್ನು ಯಾರಿಗೂ ಗೊತ್ತಾಗದಂತೆ ಮಾಡಬೇಕಲ್ಲ, ಹಾಗಾಗಿ ಎಲ್ಲವನ್ನು ಯೋಚಿಸಿಯೇ ಮಾಡುತ್ತಿದ್ದ ಅಭಿ. ಅಪ್ಪ, ನನಗೊಂದಿಷ್ಟು ಹಣ ಬೇಕು, ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಎಂದಳು ಯಶಸ್ವಿನಿ ತನ್ನ ತಂದೆ ವರ್ಧನ್ರವರ ಮುಂದೆ ಕುಳಿತು. ಇಲ್ಲ, ನಾನು ಹಣ ಕೊಡೋದಿಲ್ಲ ಒಂದೇ ಮಾತಿಗೆ ಎಂದರು. ಯಾಕೆ? ಅಚ್ಚರಿ ಎಂಬಂತೆ ಕೇಳಿದಳು. ಎಂದೂ ತನಗೆ ಹಣ ಕೊಡಲು ನಿರಾಕರಿಸಿದವರಲ್ಲ ಅವರು. ನೀನು ನನ್ನ ಮಾತು ಕೇಳೋದಿಲ್ಲ ಅಂದಮೇಲೆ ನಾನು ಯಾಕೆ ನೀನು ಹೇಳ್ದಾಗ ಕೇಳಬೇಕು? ನಾನು ನಿನಗೆ ಹಣ ಕೊಡೋದಿಲ್ಲ ಎಂದವರು ಅವಳನ್ನು ತಮ್ಮ ದಾರಿಗೆ ಎಳೆಯುವ ಪ್ರಯತ್ನ ಮಾಡುತ್ತಿದ್ದರು. ಓ, ನೀವು ಈ ರೂಟ್ನಲ್ಲಿ ಬರ್ತಿದ್ದೀರಾ? ಸರಿ, ಹಾಗಾದರೆ ನಾನು ಹೇಳ್ತೀನಿ ಕೇಳಿ. ನೀವು ನನಗೆ ಹಣ ಕೊಡದಿದ್ದರೆ ನಾನು ಮನೆಯಲ್ಲಂತೂ ಇರೋದಿಲ್ಲ, ಮನೆ ಬಿಟ್ಟು ಹೋಗುವ ಹೆದರಿಕೆ ಹಾಕಿದಳು. ಇರಬೇಡ, ಅವಳಂತೆಯೇ ಹಠಕ್ಕೆ ಬಿದ್ದಿದ್ದರು ವರ್ಧನ್ ಅಂದು. ಸರಿ, ನೀವೇ ಇರಬೇಡ ಅಂತ ಹೇಳಿದ್ಮೇಲೆ ನಾನು ಇರೋದಿಲ್ಲ ಕೋಪದಿಂದ ಎಂದು ಮೇಲೆದ್ದವಳು ಅವರನ್ನೊಮ್ಮೆ ನೋಡಿದಳು, ತಡೆಯುವರೇನೋ ಎಂಬಂತೆ. ಏನು ಎಂದರು ವರ್ಧನ್ ಅವಳ ನೋಟದ ಅರ್ಥ ಗೊತ್ತಿದ್ದರು. ನಾನಿಲ್ಲಿ ಇರೋದಿಲ್ಲ, ಹೋಗ್ತೀನಿ ಅಂದೆ ಎಂದಳು ಮತ್ತೆ ಒತ್ತಿಯಾಗಿ. ನಾನು ಇರಬೇಡ ಅಂದೆ ಎಂದವರು ಹಠ ಬಿಡುತ್ತಿಲ್ಲ. ಸರಿ, ಹಾಗಾದರೆ ಹೋಗ್ತೀನಿ ಎಂದವಳೇ ಹೊರ ನಡೆದು ಬಿಟ್ಟಳು ಮನೆಯಿಂದ. ವರ್ಧನ್ ಈ ಬಾರಿ ಮನಸ್ಸು ಗಟ್ಟಿ ಮಾಡಿದ್ದರು ಅವಳನ್ನು ತಮ್ಮ ದಾರಿಗೆ ತರಬೇಕೆಂದು. ಕಾರ್ ಹತ್ತಿ ಹೊರಟವಳ ಬಗ್ಗೆ ತಿಳಿಯುತ್ತಿದ್ದ ಕಿಶೋರ್ ಅಭಿ ಅವನಿಂದ ಬರುವ ಮಾಹಿತಿಗಾಗಿ ಕಾಯುತ್ತಿದ್ದ. ಅವಳು ಯಾರೆಂದು ತಿಳಿದು ಬಿಡುವುದೇ ಅಭಿಗೆ. ಮನೆ ಬಿಟ್ಟು ಹೋಗುವೆ ಎಂದವಳು ಹೋದದ್ದಾದರೂ ಎಲ್ಲಿಗೋ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.